ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ. ಇವತ್ತು ಸೆಕೆಂಡ್ PUC ದವರಿಗೆ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ಏನು ಅಂದ್ರೆ ಯೋಜಿಸುವಿಕೆಯ ಪ್ರಕ್ರಿಯೆ ಏನೋ ಅಂತ ಒಂದು ಟಾಪಿಕ್ ಮೇಲೆ ಏನೋ ಅಂತಂದ್ರೆ ಕ್ಲಾಸ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರು ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈಗ ನಮ್ ಟಾಪಿಕ್ ಹೋಗೋಣ. ಮೊದಲೇದು ಯೋಜಿಸುವಿಕೆಯ ಪ್ರಕ್ರಿಯೆ ಹಂತಗಳು ಅಂತ ಹೇಳಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ಪ್ಲಾನ್ ಮಾಡೋ ಟೈಮ್ನಾಗ ಏನೇನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಬಿಸ್ನೆಸ್ ಅಲ್ಲಿ ಕೂಡ ನಾವು ಎವ್ರಿ ಡೇ ಅದನ್ನ ಸಕ್ಸಸ್ಫುಲ್ ಮಾಡ್ಬೇಕು ಅಂತಂದ್ರೆ ಪ್ಲಾನ್ ಮಾಡ್ಲೇಬೇಕು. ಆ ಪ್ಲಾನ್ ಅನ್ನ ಬಹಳ ಸತಿ ಅನಿಸ್ತದ ನಮ್ಗ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳಿ. ನಾವೇನೋ ಅನ್ಕೋತೀವಿ ಅದು ಇನ್ನೊಂದ್ ಏನೋ ಆಗಿರ್ತದಪ್ಪ ಅಂತ ಹೇಳಿ ಬಹಳಷ್ಟು ಸತಿ ನಾವ್ ಅನ್ಕೊಂತೀವಿ. ಯಾಕೆ ಬಹಳಷ್ಟು ಪ್ಲಾನ್ಗಳು ಫೇಲ್ಯೂರ್ ಆಗ್ತಾವ ಅಂತಂದ್ರ ನಾವು ಆ ಪ್ಲಾನ್ ಅನ್ನ ಏನ್ ಮಾಡಿರಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಅದನ್ನ ಪ್ರಿಪೇರ್ ಮಾಡಿರಲ್ಲ. ಅದೇ ರೀಸನ್ಗೆ ಏನಾಗುತ್ತೆ ಅಂದ್ರೆ ಆ ಪ್ಲಾನ್ ಫೇಲ್ಯೂರ್ ಆಗ್ಲಕ್ಕ ಅದನ್ನ ನಾವು ಸರಿಯಾಗಿ ಅದನ್ನ ಫಾಲೋ ಮಾಡದೇ ಇರೋದೇ ಕಾರಣ ಆಗಿರುತ್ತ. ಆ ಕಾರಣಕ್ಕ ಆ ಒಂದು ಪ್ಲಾನ್ ಅನ್ನ ಯಾವ ರೀತಿ ನಾವೇನು ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದೇನು ಅಂತಂದ್ರ ಉದ್ದೇಶಗಳನ್ನ ಸ್ಥಾಪಿಸೋದು ಅಂತ ಹೇಳಿ. ಯಾವುದೇ ಒಂದು ಪ್ಲಾನ್ ಮಾಡೋ ಟೈಮ್ ಒಳಗ ಒಂದು ಪ್ಲಾನ್ ಮಾಡ್ಬೇಕಂದಾಗ ಅದಕ್ಕೊಂದು ನಿರ್ದಿಷ್ಟವಾದ ಉದ್ದೇಶ ಅಂತ ಇರುತ್ತ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಅದು ಉದ್ದೇಶ ನಮ್ಗೆ ಏನಾಗ್ಬೇಕು ಅಂದ್ರ ಕ್ಲಿಯರ್ ಆಗ್ಬೇಕು ಅಂತ ಹೇಳಿ. ಈಗ ಒಂದು ಸಂಸ್ಥೆಯನ್ನ ನಡೆಸೋದು ಏನು ಅಂದ್ರೆ ಲಾಭಕ್ಕೋಸ್ಕರ ಇತ್ತು ಅಂತಂದ್ರೆ ಅವಾಗ ನಾವು ಲಾಭ ಗಳಿಸೋಕೋಸ್ಕರ ಪ್ಲಾನ್ ಮಾಡ್ಬೋದು. ಅಥವಾ ಯಾವ್ದೋ ಒಂದು ಸಂಸ್ಥೆ ಸರ್ಕಾರ ಇದ್ರೆ ಸಂಸ್ಥೆ ಸೇವೆ ಮಾಡೋ ಉದ್ದೇಶ ಇತ್ತು ಅಂದ್ರೆ ಆ ಸೇವೆ ಮಾಡೋದಕ್ಕೆ ಸಂಬಂಧಪಟ್ಟಂಗ ಅವ್ರ ಯೋಜನೆಗಳನ್ನ ರೂಪಿಸ್ಕೋಬಹುದು. ಈ ರೀತಿ ಅವ್ರ ಉದ್ದೇಶ ಏನದ ಅನ್ನೋದು ಫಸ್ಟ್ ಏನಾಗ್ಬೇಕಂದ್ರೆ ಕ್ಲಾರಿಫೈ ಆಗ್ಬೇಕು. ಅದನ್ನ ಅವ್ರ ಏನ್ ಮಾಡ್ಬೇಕಂದ್ರೆ ಸ್ಥಾಪನೆ ಮಾಡ್ಬೇಕು. ಉದ್ದೇಶವನ್ನ ಸ್ಥಾಪನೆ ಮಾಡಿದ ನಂತರ ಮಾತ್ರ ಮುಂದಿನ ಸ್ಟೆಪ್ ಹೋಗ್ಲಕ್ ಬರುತ್ತೆ. ಉದ್ದೇಶಗಳ ಆಧಾರದ ಮೇಲೆ ಮುಂದಿನ ಸ್ಟೆಪ್ಸ್ ಗಳೆಲ್ಲ ಡಿಪೆಂಡ್ ಆಗಿರ್ತಾವ ಅಂತ. ಇನ್ನ ಸೆಕೆಂಡ್ ಒನ್ ಯಾವ್ದು ಅಂದ್ರ ಪರಿಮಿತಿ ಅಥವಾ ಊಹೆಗಳನ್ನ ಅಭಿವೃದ್ಧಿ ಪಡಿಸೋದು ಅಂತ ಹೇಳಿ. ಪ್ಲಾನ್ ಮಾಡ್ತಾ ಇರೋದು ನಾವ್ ಯಾವಾಗ್ಲೂ ಭವಿಷ್ಯಕ್ಕೋಸ್ಕರ ಇರೋದ್ರಿಂದ ಭವಿಷ್ಯದೊಳಗ ಏನಾಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಕ್ಲಿಯರ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಬಿಕಾಸ್ ನಮ್ಗೆ ಭವಿಷ್ಯ ಏನು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಅನುಭವದ ಆಧಾರದ ಮೇಲೆ ನಮ್ಮ ಜ್ಞಾನದ ಆಧಾರದ ಮೇಲೆ ಭವಿಷ್ಯದೊಳಗ ಒಂದು ವಿಷಯಕ್ಕ ಅಥವಾ ಒಂದು ಕೆಲ್ಸಕ್ಕೆ ಸಂಬಂಧಪಟ್ಟಂಗ ಏನೇನ್ ಬದಲಾವಣೆಗಳಾಗ್ಬೋದು ಅಥವಾ ಏನೇನ್ ಸಿಚುವೇಶನ್ಸ್ ಗಳು ಕ್ರಿಯೇಟ್ ಆಗ್ಬೋದು ಅನ್ನೋದನ್ನ ನಾವು ಮೊದಲೇ ಏನ್ ಮಾಡ್ಬೇಕಾಗತ್ತಂದ್ರ ಊಹೆ ಮಾಡ್ಬೇಕಾಗತ್ತ. ಊಹೆ ಮಾಡಿದಾಗ ಮಾತ್ರ ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಎದುರಿಸ್ಲಿಕ್ಕೆ ನಮ್ಗೆ ಏನ್ ಸಿದ್ಧತೆಗಳು ಬೇಕೋ ಅವನ್ ಮಾಡ್ಕೊಳ್ಲಿಕ್ಕೆ ನಮ್ಗೆ ಏನಾಗುತ್ತ ಅಂದ್ರ ಸಹಾಯ ಆಗುತ್ತ ಅಂತ ಹೇಳಿ. ಈಗ ಒಂದ್ ವರ್ಷಕ್ಕಾಗುವಷ್ಟು ನಾವು ಆಹಾರಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೋತೇವಪ್ಪ ಅಂತಂದ್ರ ನಮ್ಗೆ ಒಂದ್ ವರ್ಷದೊಳಗ್ ಮುಂದ ಆಹಾರಗಳು ಸಿಗದಿರೋಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂದ್ರೆ ನಾವು ಅದನ್ನ ಒಂದ್ ವರ್ಷದವರೆಗೂ ಲೈಫ್ ಲೀಡ್ ಮಾಡ್ಲಕ್ ನಮ್ಗೆ ಬೇಕಾದಂತದನ್ನ ನಾವು ಸಂಗ್ರಹಣೆ ಮಾಡಿ ಇಟ್ಕೋತೇವೆ ಅಂತ ಹೇಳಿ. ಅದೇ ರೀತಿ ಏನು ಅಂತಂದ್ರ ಈಗ ಸಮ್ಮರ್ನೊಳಗು ಎಲ್ಲ ಏನು ಅಂತಂದ್ರೆ ಶಾಣ್ಗಿ ಉಪ್ಪಿನಕಾಯಿ ಎಲ್ಲ ಮಾಡಿ ಇಟ್ಕೊಂತಿರ್ತಾರ. ಅಂದ್ರೆ ಒಂದ್ ಇಯರ್ಗೆ ಆಗೋಷ್ಟು ಮಾಡಿ ಇಟ್ಕೋತಾರ ಅವ್ರು. ಯಾಕೆ ಮಾಡಿ ಇಟ್ಕೋತಾರ ಅಂದ್ರೆ ಮತ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆಯ್ತು ಅವನ್ನೆಲ್ಲ ಏನ್ ಮಾಡ್ಲಕ್ಕ ಪ್ರಿಪೇರ್ ಮಾಡಿ ಸರಿಯಾಗಿ ಒಣಗಿಸ್ಲಿಕ್ಕೆ ಆಗಲ್ದು. ಅದಕ್ಕೆ ಒಂದ್ ಇಯರ್ಗೆ ಆಗಸ್ಟ್ ಮೊದಲೇ ಏನ್ ಮಾಡ್ಕೋತಾರ ಅಂದ್ರೆ ಪ್ರಿಪೇರ್ ಮಾಡಿ ಇಟ್ಕೋತಾರ. ಅಂದ್ರೆ ಭವಿಷ್ಯದೊಳಗ ಅವ್ರಿಗೆ ಏನ್ ಬೇಕಲ್ಲ ಅದ್ರ ಮೊದಲೇ ಊಹೆ ಮಾಡ್ಕೊಂಡು ಅವಾಗ ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡು ಮೊದಲೇ ಏನ್ ಮಾಡ್ತಾರ ಅಂದ್ರೆ ಪ್ರಿಪೇರ್ ಮಾಡಿ ಇಟ್ಕೋತಾರ ಅಂತ ಹೇಳಿ. ಯಾವುದೇ ಬಿಸ್ನೆಸ್ ಇರ್ಲಿ ಲೈಫ್ ಇರ್ಲಿ ನಾವು ಪ್ಲಾನ್ ಮಾಡೋ ಟೈಮ್ನಾಗ ಭವಿಷ್ಯದೊಳಗೆ ಏನೇನ್ ಆಗ್ಬೋದು ಅಂತ ಹೇಳಿ ನಾವು ಮೊದಲು ಏನ್ ಮಾಡ್ಬೇಕಾಗತ್ತ ಅಂದ್ರ ಊಹೆ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಆ ಊಹೆ ಮಾಡ್ಕೊಂಡಿರುವಂತ ವಿಷಯ ನಡಿಬಹುದು ನಡಿದೇನೂ ಇರ್ಬೋದು. ಬಟ್ ನಾವು ಡೆಫಿನೆಟ್ಲಿ ಊಹೆಯನ್ನ ಮಾಡ್ಕೋಬೇಕು ಮತ್ತೆ ಅದನ್ನ ಎದುರಿಸ್ಲಿಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಕೂಡ ಮಾಡ್ಕೋಬೇಕಾಗತ್ತ ಅಂತ ಹೇಳಿ. ಇನ್ನ ಥರ್ಡ್ ಪಾಯಿಂಟ್ ಏನಂದ್ರ ಪರ್ಯಾಯ ಕಾರ್ಯಮಾರ್ಗಗಳನ್ನ ಗುರುತಿಸೋದು ಅಂತ ಹೇಳಿ. ಯಾವುದೇ ಒಂದ್ ಪ್ಲಾನ್ ಮಾಡೋ ಟೈಮ್ನಾಗ ಮಾಡ್ಬೇಕಾದಂತ ಒಂದು ಇಂಪಾರ್ಟೆಂಟ್ ಕೆಲಸ ಇನ್ನೊಂದೇನು ಅಂದ್ರೆ ಒಂದ್ ಕೆಲಸ ಮಾಡ್ಲಕ್ಕ ಬೇರೆ ಬೇರೆ ಮಾರ್ಗಗಳು ಇರ್ತಾವು. ಆ ಮಾರ್ಗಗಳು ಯಾವ್ಯಾವ ಅನ್ನೋದನ್ನ ನಾವೇನ್ ಮಾಡ್ಬೇಕು ಅಂತಂದ್ರ ಗುರುತಿಸ್ಬೇಕು ಅಂತ ಹೇಳಿ. ಈಗ ಯಾವ್ದೋ ಒಂದ್ ನಾವು ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ್ಲತ್ತೀವಿ ಅಂತಂದ್ರ ಒಂದ್ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗ್ಲಕ್ಕ ಬೇರೆ ಬೇರೆ ಮಾರ್ಗಗಳು ಇರ್ತಾವ. ಒಂದು ಶಾರ್ಟ್ ಕಟ್ ವೇ ಇರ್ಬೋದು, ಒಂದು ಹೈವೇ ವೇ ಇರ್ಬೋದು ಅಥವಾ ಒಂದು ಸ್ಟ್ರೇಟ್ ವೇ ಇರ್ಬೋದು. ಅದ್ರೊಳಗ ಯಾವ ಎಷ್ಟು ವೇಗಳವ ಅಲ್ಲಿ ಹೋಗ್ಲಿಕ್ಕೆ ಯಾವ್ಯಾವ ರೂಟಿಂದ ನಾವು ಹೋಗ್ಬೋದು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ ಗುರುತಿಸಿಟ್ಕೋಬೇಕು ಅಂತ ಹೇಳಿ. ಅದೇ ರೀತಿ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡ್ಲಕ್ ಬೇರೆ ಬೇರೆ ದಾರಿಗಳು ಇರ್ತಾವ ಅಥವಾ ಮಾರ್ಗಗಳು ಇರ್ತಾವ. ನಾವ್ ಅವ್ರಿಗೆ ಕೆಲಸ ಮಾಡ್ತಾನು ಟ್ರೈನಿಂಗ್ ಕೊಡ್ಬೋದು ಅಥವಾ ಮೊದ್ಲೇ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅನಂತರ ಅವ್ರಿಗೆ ಕೆಲಸ ಕೊಡ್ಬೋದು. ಈ ರೀತಿ ಒಂದು ಪರ್ಟಿಕ್ಯುಲರ್ ಕೆಲಸ ನಾವ್ ಯಾವ್ದನ್ನ ಮಾಡ್ತಾ ಇದೀವಿ ಅದಕ್ಕ ಮಾಡ್ಲಕ್ ಬೇರೆ ಬೇರೆ ಮಾರ್ಗಗಳು ಏನೇನವ ಅನ್ನೋದನ್ನ ನಾವು ಗುರುತಿಸ್ಬೇಕು. ಆ ಗುರುತಿಸುವಂತದ್ದೇ ಏನು ಅಂದ್ರೆ ಥರ್ಡ್ ಸ್ಟೆಪ್ ಅಂತ ಹೇಳಿ. ಇನ್ನ ಫೋರ್ತ್ ಸ್ಟೆಪ್ ಏನ್ ಬರುತ್ತೆ ಅಂದ್ರ ಪರ್ಯಾಯ ಕಾರ್ಯಮಾರ್ಗಗಳ ಮೌಲ್ಯೀಕರಣ ಅಂತ ಹೇಳಿ. ನಾವೇನ್ ಗುರುತಿಸಿರ್ತಕ್ಕಂತ ಪರ್ಯಾಯ ಕಾರ್ಯಮಾರ್ಗಗಳು ಏನೇನವ ಆಲ್ಟರ್ನೇಟಿವ್ಸ್ ಏನವ ಅದ್ರದ್ದು ಪಾಸಿಟಿವ್ ಏನು ಮತ್ತು ನೆಗೆಟಿವ್ ಏನು ಅನ್ನೋದನ್ನ ಏನ್ ಮಾಡ್ಬೇಕು ಅಂತಂದ್ರ ನಾವು ಮೊದಲೇ ಏನ್ ಮಾಡ್ಬೇಕಾಗುತ್ತೆ ವಿಶ್ಲೇಷಣೆ ಮಾಡ್ಬೇಕಾಗತ್ತ ಅಂತ ಹೇಳಿ. ಈಗ ಒಂದ್ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗ್ಲಕ್ ಒಂದ್ 2-3 ದಾರಿಗಳವಪ್ಪ ಅಂತಂದ್ರ ಶಾರ್ಟ್ ಕಟ್ ನಾಗ ಹೋದ್ರ ನಾವ್ ಎಷ್ಟು ಸಮಯದೊಳಗೆ ಹೋಗಿ ತಲುಪ್ತೀವಿ ಮತ್ತ ಅದ್ರ ರೋಡ್ ಹೆಂಗದ ಅದ್ರ ಅನುಕೂಲ ಏನವ ಅನಾನುಕೂಲ ಏನವ ಅಂತ ನೋಡ್ಬೇಕಾಗತ್ತ. ಈಗ ಹೈವೇ ಮುಖಾಂತರ ಹೋದ್ರ ಅಲ್ಲಿ ಎಷ್ಟು ನಮ್ಗೆ ಟೋಲ್ನಾಕ್ ಹತ್ತವ ಅಲ್ಲಿ ಎಷ್ಟು ಪೇ ಮಾಡ್ಬೇಕಾಗತ್ತ ಮತ್ತೆ ಎಷ್ಟು ಸಮಯದೊಳಗೆ ನಾವು ಹೋಗಿ ತಲುಪ್ತೀವಿ ಮತ್ತೇನು ಅಂದ್ರೆ ಅದ್ರೊಳಗೆ ಅಡ್ವಾಂಟೇಜಸ್ ಏನವ ಡಿಸ್ಅಡ್ವಾಂಟೇಜಸ್ ಏನವ ಅದನ್ನ ಯೋಚನೆ ಮಾಡ್ಬೇಕಾಗತ್ತ.
ಮತ್ತು ಸ್ಟ್ರೇಟ್ ವೇ ಮುಖಾಂತರ ಹೋದ್ರೆ ಯಾವ ರೀತಿ ಇರುತ್ತೆ ಅನ್ನೋ ಅದ್ರದ್ದು ಅನುಕೂಲ ಅನಾನುಕೂಲತೆಗಳು ನೋಡ್ಕೋಬೇಕಾಗುತ್ತೆ. ಅದನ್ನ ವಿಚಾರ ಮಾಡೋದೇನು ಅಂತಂದ್ರೆ 4ನೇ ಸ್ಟೆಪ್ ಅಂತ ಹೇಳಿ. ಈಗ ಸಂಸ್ಥೆಗಳು ಕೆಲಸ ಮಾಡುವಂತವ್ರು ಕೂಡ ಅದೇ ರೀತಿ ಇರುತ್ತೆ. ಅಲ್ಲಿ ಯಾವುದೇ ಒಂದು ಮಾರ್ಗವನ್ನ ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಕೆಲಸದ ವಿಧಾನವನ್ನ ಆಯ್ಕೆ ಮಾಡ್ಬೇಕಂದ್ರ ಅದರಿಂದ ನಮ್ ಸಂಸ್ಥೆಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಥವಾ ಅದರಿಂದ ಏನಾದ್ರು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು ಏನೋ ಅನ್ನೋದ್ರ ಬಗ್ಗೆ ಮೊದಲೇ ಯೋಚನೆ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೋಬೇಕು ನಾವು, ಅದ್ರ ಒಳ್ಳೇದೆಷ್ಟದ ಕೆಟ್ಟದೆಷ್ಟದ ಅಂತ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಪೂರ್ವದೊಳಗೆ ನಾವೇನ್ ಮಾಡ್ಬೇಕಂದ್ರ ಅದ್ರ ಪ್ಲಸ್ ಎಷ್ಟು ಮೈನಸ್ ಎಷ್ಟು ಡೆಫಿನೆಟ್ಲಿ ವಿಚಾರ ಮಾಡ್ಲೇಬೇಕು. ಆ ವಿಚಾರ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ 4ನೇ ಸ್ಟೆಪ್. ಇನ್ನ ಕಮ್ ಟು ದ 5th ಸ್ಟೆಪ್. 5ನೇ ಸ್ಟೆಪ್ ಒಳಗೆ ಏನಿದೆ ಅಂದ್ರೆ ಉತ್ತಮ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆ ಅಂತ ಹೇಳಿ. ಯಾವುದೇ ಒಂದು ಡಿಸಿಷನ್ ತಗೊಳ್ಳೋ ಹೊತ್ನಾಗ ನಾವು ವಿಚಾರ ಮಾಡ್ತೀವಿ, ಅದ್ರ ಬಗ್ಗೆ ಒಳ್ಳೇದೆಷ್ಟದ ಕೆಟ್ಟದಷ್ಟೆಲ್ಲ ವಿಚಾರ ಮಾಡಿದ್ಮೇಲೆ ಫೈನಲಿ ವಿ ಹ್ಯಾವ್ ಟು ಟೇಕ್ ಒನ್ ಡಿಸಿಷನ್. ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಳೇಬೇಕು. ಆ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸಂಬಂಧಪಟ್ಟಾಗ ನಾವು ಯೋಜನೆ ರೂಪಿಸೋ ಟೈಮ್ ಒಳಗ ಬೇರೆ ಬೇರೆ ಮಾರ್ಗಗಳನ್ನ ವಿಚಾರ ಮಾಡಿದ ನಂತರ ಅವುಗಳದ ಅನುಕೂಲತೆ ಅನಾನುಕೂಲತೆಗಳನ್ನೆಲ್ಲ ವಿಶ್ಲೇಷಣೆ ಮಾಡಿದ ನಂತರ ಅದ್ರೊಳಗೆ ನಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಆಯ್ಕೆ ಮಾಡ್ಬೇಕು ಅಂತ ಹೇಳಿ. ಕಂಪನಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಕೂಡ ಅಷ್ಟೇ ಇರ್ತಕ್ಕಂತ ಬೇರೆ ಬೇರೆ ಆಲ್ಟರ್ನೇಟಿವ್ ಮಾರ್ಗಗಳಲ್ಲಿ ನಮ್ಮ ಸಂಸ್ಥೆಗೆ ಯಾವ್ದು ಬೆನಿಫಿಟ್ ಆಗುತ್ತೆ ಅಥವಾ ನಮ್ಮ ಕಂಪನಿಗೆ ಯಾವ್ದು ಹೆಚ್ಚು ಲಾಭದಾಯಕ ಇರುತ್ತ ಅಂತ ಒಂದು ಪರ್ಯಾಯ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಬೇಕು ಅಂತ ಹೇಳಿ. ಹಂಗ ಯಾವ ರೀತಿ ಆಯ್ಕೆ ಮಾಡ್ಬೇಕಪ್ಪ ಅಂತಂದಾಗ, ಈಗ ಯಾವ ಒಂದು ಪರ್ಯಾಯ ಮಾರ್ಗದಿಂದ ಕಂಪನಿಯ ಖರ್ಚುಗಳು ಕಡಿಮೆ ಆಗ್ತಾವ ಅಥವಾ ವೆಚ್ಚಗಳು ಕಡಿಮೆ ಆಗ್ತಾವ ಮತ್ತು ಸಂಸ್ಥೆಯ ಲಾಭಾಂಶ ಜಾಸ್ತಿ ಆಗುತ್ತಲ್ಲ, ಅದನ್ನ ನಾವು ಬೆಸ್ಟ್ ಮೆಥಡ್ ಅಂತ ಹೇಳಿ ಏನ್ ಮಾಡ್ತೀವಿ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಯೋಜನೆ ತಯಾರು ಮಾಡೋ ಟೈಮ್ ಒಳಗ ನಾವು ಬೆಸ್ಟ್ ಮೆಥಡ್ ಅನ್ನ ಸಂಸ್ಥೆಗೆ ಲಾಭದಾಯಕವಾಗೋ ರೀತಿ ಒಳಗೆ ಏನ್ ಮಾಡ್ಬೇಕು ಅಂದ್ರ ಸರಿಯಾದಂತ ಒಂದು ಮಾರ್ಗವನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ. ಇನ್ನ ಆಯ್ಕೆ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಆಕ್ಚುಯಲ್ ಇಂಪ್ಲಿಮೆಂಟೇಶನ್ ಆಫ್ ದ ಪ್ಲಾನ್ ಅಂತ ಹೇಳಿ. ಅಂದ್ರೆ ಯೋಜನೆಯನ್ನ ಜಾರಿಗೊಳಿಸ್ತಕ್ಕಂಥದ್ದು ಅಂತ ಹೇಳಿ. ಒಂದು ಪ್ಲಾನ್ ನಾವು ಅದನ್ನ ಒಂದು ಮಾರ್ಗವನ್ನ ಆಯ್ಕೆ ಮಾಡಿದ ನಂತರ ಆಕ್ಚುಯಲ್ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದ್ರ ಪ್ರಕಾರ ಏನು ಅಂತಂದ್ರ ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ನಾವು ಯೋಜನೆಯನ್ನ ಜಾರಿಗೊಳಿಸೋದು ಅಂತ ಕರಿತೀವಿ. ಇನ್ನ ಯೋಜನೆ ಜಾರಿಗೊಳಿಸಿದ್ವಿ, ಅಲ್ಲಿಗೆ ನಮ್ ಕೆಲಸ ಮುಗಿದು ಹೋಯ್ತಪ್ಪ, ನಮ್ ಪ್ಲಾನ್ ಎಲ್ಲ ಸಕ್ಸಸ್ಫುಲ್ ಆಯ್ತೇನೋ ಅಂತಂದ್ರ ನೋ. So there is another step, that is the last step but not least step, that is ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ ಅಂತ ಹೇಳಿ. ಏನ್ ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ ಅಂತಂದ್ರ ಯಾವುದೇ ಒಂದನ್ನ ನಾವು ಜಾರಿಗೊಳಿಸಿದ ನಂತರ ಆ ಪ್ಲಾನ್ ನಾವು ಪ್ಲಾನ್ ಮಾಡಿದ ಪ್ರಕಾರನೇ ನಡೀತಾ ಇದೆಯೋ ಇಲ್ವೋ ಅಥವಾ ಅದ್ರೊಳಗೆ ಏನಾರ ವ್ಯತ್ಯಾಸಗಳು ಅವನೋ ಹೆಂಗೋ, ಅದನ್ನ ಏನಾರ ವ್ಯತ್ಯಾಸಗಳಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ನಾವು ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದೇ ಅಂದ್ರೆ ನಮ್ ಪ್ಲಾನ್ ಪ್ರಕಾರನೇ ಎಲ್ಲಾ ಕೆಲಸಗಳು ಆಗ್ತಾವಿದೆ ಇಲ್ಲೋ ಅಂತ ತಿಳ್ಕೊಳ್ಳುವಂತದ್ದು ಏನು ಅಂದ್ರೆ ಪ್ರಗತಿ ವಿಶ್ಲೇಷಣೆ ಅಂತ ಹೇಳಿ. ಈ ರೀತಿ ಯಾವುದೇ ಒಂದು ನಾವು ಯೋಜನೆಯನ್ನ ತಯಾರಿಸೋ ಹೊತ್ನೊಳಗ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಫಾಲೋ ಮಾಡ್ತಾ ಬಂದಿದ್ದೆ ಆದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿಪೇರ್ ದ ಬೆಸ್ಟ್ ಪ್ಲಾನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಬೆಸ್ಟ್ ಪ್ಲಾನ್ಸ್ ಮೇಕ್ ಯು ಮೋಸ್ಟ್ ಸಕ್ಸಸ್ಫುಲ್ ಇನ್ ಯುವರ್ ವರ್ಕ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.